ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇನ್ನೀಗ ಬಲಾಬಲದ ವಿಚಾರ ಮಾತಾಡುವಂಥ ಒಂದು ಸಮಯ ಇದು. ಇರಾನ್ ಮತ್ತು ಇಸ್ರೇಲ್ ನಡುವೆ ಯಾರು ಸ್ಟ್ರಾಂಗ್ ಆಗಿದ್ದಾರೆ, ಯಾರು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಅಥವಾ ವೀಕ್ ಕಾಣಿಸ್ತಾರೆ ಅಂತ ನೋಡಿದಾಗ ನೋಡಿ, ಶಸ್ತ್ರಾಸ್ತ್ರಗಳ ವಿವರಗಳು ಕೂಡ ಇಲ್ಲಿ ಬರ್ತಾ ಹೋಗ್ತವೆ. ಇಲ್ಲಿ ಇರಾನ್ ಯುದ್ಧಶಕ್ತಿ ಏನಿದೆ, ಇಸ್ರೇಲ್ನ ಯುದ್ಧಶಕ್ತಿ ಏನಿದೆ ಅಂಥೇಳಿ ಅದರ ಪ್ರಯೋಗ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಇದರ ಪ್ರಯೋಗವನ್ನು ಎಷ್ಟು ಮಟ್ಟಿಗೆ ಇವರು ಮಾಡಬಲ್ಲರು, ಯಾವ ಥರ ಪ್ರಯೋಗ ಮಾಡ್ತಾರೆ. ಈಗ ಯಾರೋ ಹೋಗಿ F-16 ಭಾರತದ ವರ್ತಮಾನ ಹೊಡೆದು ಹಾಕ್ಬಿಡ್ತಾರೆ, F-16 ನಮ್ಮ ಮಿಗ್ ಯುದ್ಧ ವಿಮಾನ ಇಟ್ಕೊಂಡು ಹೊಡೆದು ಹಾಕ್ಬಿಡ್ತಾರೆ. ಹಾಗಾದರೆ ಇಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳ ಮುಖ್ಯನ ಅದರ ಬಳಸುವಿಕೆಯ ಬುದ್ಧಿವಂತಿಕೆಯಲ್ಲಿ ಬರೋ ಒಂದು ವಿಷಯ ಅಡಗಿದೆಯಾ ಅನ್ನೋದು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಮಗೆ ಇರಾನ್ ಯುದ್ಧಶಕ್ತಿ ಅಂತ ಬಂದಾಗ 11,80,000 ಸೈನಿಕರು ಇರಾನ್ ಪರವಾಗಿ ನಿಂತ್ಕೊಳ್ತಾರೆ ಗನ್ ಹಿಡ್ಕೊಂಡು. ಇದು ಇರಾನ್ನ ಯುದ್ಧಶಕ್ತಿ ಅವರದ್ದು. ಇರಾನ್ ಇಷ್ಟು ಜನ ನನ್ನ ಬಳಿ ಇದ್ದಾರೆ ಅಂತೇಳಿ. ಇಸ್ರೇಲ್ 6.70 ಲಕ್ಷ ಸೈನಿಕರು ನನ್ನೊಟ್ಟಿಗಿದ್ದಾರೆ ಅಂತೇಳಿ ಇಸ್ರೇಲ್ ನಿಂತ್ಕೊಳ್ಳುತ್ತೆ. ಬಟ್ ಇರಾನ್ ಕಂಪೇರ್ ಮಾಡಿಕೊಂಡು ಇಲ್ಲ ಇರಾನ್ನ ಅರ್ಧದಷ್ಟು ಸೈನಿಕರು ಕೂಡ ಇಸ್ರೇಲ್ ಜೊತೆಲಿ ಇಲ್ಲ, ಇವರೆಲ್ಲ ವೀಕ್ ಅಂದ್ಕೊಂಡ್ರೆ ಅದು ತಪ್ಪು. ಇಸ್ರೇಲ್ಗೆ ಇದನ್ನು ಮೀರಿದಂಥ ಶಕ್ತಿ ಕೂಡ ಇದೆ. ಹಾಗಿಲ್ಲದೇ ಇದ್ದರೆ 6-7 ಶತ್ರು ರಾಷ್ಟ್ರಗಳನ್ನು, ಗಡಿಯೊಂದಿಗೆ ಇರ್ತಕ್ಕಂಥ ದೇಶಗಳನ್ನು ಎದುರು ಹಾಕ್ಕೊಂಡು ಇಸ್ರೇಲ್ ಇಲ್ಲಿವರೆಗೂ ಇರೋಕ್ಕಾಗ್ತಾನೇ ಇರಲಿಲ್ಲ. ಇರಾನ್ ಯುದ್ಧಶಕ್ತಿ 1996 ಯುದ್ಧ ಟ್ಯಾಂಕರ್ಗಳು ಇರಾನ್ ಬಳಿಯಲ್ಲಿ ಇವೆ. ಇಸ್ರೇಲ್ ಅಂತ ಬಂದಾಗ ಇಸ್ರೇಲ್ಗೆ ಏನಿದೆಯಪ್ಪ ನೋಡಿ, ಇಸ್ರೇಲ್ಗೆ 1370 ಯುದ್ಧ ಟ್ಯಾಂಕರ್ಗಳು ಇಸ್ರೇಲ್ ಬಳಿಯಲ್ಲಿ ಇದೆ. ಮಿಲಿಟರಿ ವಾಹನ ಅಂತ ಬಂದಾಗ 65,765 ಮಿಲಿಟರಿ ವಾಹನ ಇರಾನ್ಗೆ ಇದ್ದರೆ 65,765. ಇನ್ನು 43,407 ಇಷ್ಟು ಇಸ್ರೇಲ್ಗೆ ಇರತಕ್ಕಂಥ ಮಿಲಿಟರಿ ವಾಹನ. ಯುದ್ಧ ಪಿರಂಗಿ 580 ಯುದ್ಧ ಪಿರಂಗಿ ಇರಾನ್ ಬಳಿಯಲ್ಲಿ ಇದ್ದರೆ 650 ಯುದ್ಧ ಪಿರಂಗಿಗಳು ಇಸ್ರೇಲ್ ಬಳಿ ಇವೆ. ಯುದ್ಧ ಪಿರಂಗಿ ನೀವು ಅಲ್ಲಿಂದ ಇಟ್ಕೊಂಡು ನೆಲಮಾರ್ಗದಲ್ಲೇ ಬಂದು ಹೊಡಿತೀವಿ ಅಂದರೆ ಬೇರೆ. ನಿಮಗೆ ಇದೆಲ್ಲವೂ ಕೂಡ ನಿಮಗೆ ಇರಾನ್ ಇಸ್ರೇಲ್ ಅಂತ ಬಂದಾಗ ವಾಯು ಮಾರ್ಗದಲ್ಲಿ ಆಗಬೇಕಾಗಿರ್ತಕ್ಕಂಥ ದಾಳಿಗಳೇ ನಿರ್ಣಾಯಕ. ಇಲ್ಲಿ ಗಡಿ ಹಂಚ್ಕೊಂಡಿಲ್ಲ. 2-3 ದೇಶ 4-5 ದೇಶ ದಾಟ್ಕೊಂಡು ಹೋಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಅದು ಸುಳ್ಳು, ಸದ್ಯಕ್ಕೆ ಸುಳ್ಳದು. ಹೀಗಾಗಿ ಯುದ್ಧ ಪಿರಂಗಿ ಎಷ್ಟು ಮಟ್ಟಿಗೆ ಕೆಲಸಕ್ಕೆ ಬರುತ್ತೆ ಗೊತ್ತಿಲ್ಲ. ರಾಕೆಟ್ ಲಾಂಚರ್ ಅಂತ ಬಂದಾಗ 775 ರಾಕೆಟ್ ಲಾಂಚರ್ ಇರಾನ್ ಬಳಿ ಇದೆ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ 150 ರಾಕೆಟ್ ಲಾಂಚರ್ಗಳು ಇಸ್ರೇಲ್ ಬಳಿ ಇದೆ. ಯುದ್ಧ ವಿಮಾನ 551 ಇರಾನ್ ಬಳಿ ಇದ್ದರೆ 612 ಯುದ್ಧ ವಿಮಾನ ಇಸ್ರೇಲ್ ಬಳಿ ಇವೆ. ಇದು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಕಾರಣ ಈ ಯುದ್ಧಗಳಾದರೆ ಈಗೆಲ್ಲ ಮಿಸೈಲಲ್ಲಿ ಡ್ರೋನಲ್ಲಿ ಮಾಡ್ತಾ ಇದ್ದಾರೆ, ಯುದ್ಧ ವಿಮಾನದ ಬಳಕೆ ಇಲ್ಲ ಅಂತ ಅಂದ್ಕೊಂಡ್ರು ಕೂಡ ಯುದ್ಧ ವಿಮಾನಗಳಲ್ಲೇ ಒಂದು ವೇಳೆ ವಾರ ಆಗಬೇಕು, ಡಿಸೈಡಿಂಗ್ ಫ್ಯಾಕ್ಟರ್ ಅದೇ ಆಗಿಬಿಟ್ಟಾಗ ಇವ್ರ ಬಳಿ ಯುದ್ಧ ವಿಮಾನ ಜಾಸ್ತಿ ಇದೆ ಅಂತ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಶಸ್ತ್ರಾಸ್ತ್ರ ಅಂತ ಬಂದಾಗ ಇಸ್ರೇಲ್ ಬಳಿ F-35 ಫೈಟರ್ ಜೆಟ್ಗಳಿವೆ, ಐರನ್ ಡೋಮ್ ಇದೆ ಅವ್ರ ಬಳಿಯಲ್ಲಿ. F-35 ಫೈಟರ್ ಜೆಟ್ ಮತ್ತು ಐರನ್ ಡೋಮ್ ಅಂದರೆ ಯಾರು ಎಷ್ಟೇ ಕ್ಷಿಪಣಿಗಳು ಹಾರಿಸಲಿ, ಡ್ರೋನ್ ಹಾರಿಸಲಿ, ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ, ಆ ಉಕ್ಕಿನ ಕೋಟೆ ಅಂತ ಒಂದು ವ್ಯವಸ್ಥೆ ಇದೆಯಲ್ಲ, ಅದವೆಲ್ಲವನ್ನು ಕೂಡ ಸುಟ್ಟು ಬೂದಿ ಮಾಡಿಬಿಡುತ್ತೆ ಅಂತ ಐರನ್ ಡೋಮ್. ಆದರೆ 370 ಕ್ಷಿಪಣಿಗಳನ್ನು ನಿರಂತರವಾಗಿ ಇರಾನ್ ಇಸ್ರೇಲ್ ಮೇಲೆ ಹಾರಿಸಿದಾಗ ಎಷ್ಟೋ ಕ್ಷಿಪಣಿ ದಾಳಿಗಳು ಇಸ್ರೇಲ್ ಮೇಲೆ ಆಯಿತು. ಆಗ ಐರನ್ ಡೋಮ್ ಕಥೆ ಏನಾಯಿತು ದೊಡ್ಡ ಪ್ರಶ್ನೆ ಬಂತು. ಇಸ್ರೇಲ್ ಯಾವಾಗಲೂ ಹೇಳ್ಕೊಡೋದು ನನ್ನ ಬಳಿ ಐರನ್ ಡೋಮ್ ಇದೆ, ಯಾರೇನು ಮಾಡೋಕ್ಕಾಗಲ್ಲ ಅಂಥೇಳಿ. ಇದ್ರ ಬಗ್ಗೆ ನಾನು ಕೇಳಬೇಕು ಪ್ರೇಮಶೇಖರ ಸರ್ ಇದ್ರೆ ಕೇಳ್ತೀನಿ ಅವ್ರನ್ನ. ಪ್ರೇಮಶೇಖರ ಸರ್, ಈಗ ಈ ಒಂದು ವೆಪನ್ ಅಂತ ಬಂದಾಗ ಐರನ್ ಡೋಮ್ ಅಂತ ಮಾತಾಡ್ತಾ ಇದ್ದಾರಲ್ಲ, ಈ ಐರನ್ ಡೋಮ್ ಇಸ್ರೇಲ್ನ ಪ್ರತಿಷ್ಠೆ ಕೂಡ ಹೌದು, ಅದು ರಕ್ಷಾ ಕವಚ ಕೂಡ ಹೌದು, ಕೋಟೆ ಕೂಡ ಹೌದು. ಇದೆಲ್ಲದರ ಹೊರತಾಗಿಯೂ ಇರಾನ್ ಹಾರಿಸಿದಂಥ ಮಿಸೈಲ್ಗಳು ಇಸ್ರೇಲ್ ಮೇಲೆ ಬಿದ್ದು ಇಸ್ರೇಲಲ್ಲೂ ಒಂದು 20 ಜನ ಸತ್ತು ಹೋದರು ಅಂತ ಬಂದಾಗ ಐರನ್ ಡೋಮ್ನ ಅದರ ಒಂದು ರಕ್ಷಣಾ ಕವಚ ಅಂತ ಏನು ಹಿರಿಮೆಯಿಂದ ಹೇಳ್ಕೊಳ್ತಾರಲ್ಲ, ಇಲ್ಲೂ ಮುಕ್ಕಾಯ್ತಾ ಅದು ಅಂತ. ಇನ್ಫ್ಯಾಕ್ಟ್ ಐರನ್ ಡೋಮ್ ದ ಫೇಮ್ ನಾವು ಇದುವರೆಗೂ ಕೇಳಿದ್ದದ್ದು ಅದು ಹಮಾಸ್, ಹೆಜ್ಬೋಲಾ ಮತ್ತೆ ಹೂತಿ ಅವರ ವಿರುದ್ಧವಾಗಿ ಅದು ಸಮರ್ಥವಾಗಿ ತನ್ನ ಕೆಲಸ ಮಾಡಿತ್ತು, ಇಸ್ರೇಲ್ನ ರಕ್ಷಿಸಿತ್ತು ಅಂತ. ಆದ್ರೆ ಇರಾನ್ ಇದೆಯಲ್ಲ, ಅದು ಆಕ್ಚುಲಿ ಈ ಹಮಾಸ್, ಹೂತಿ ಅಥವಾ ಹಿಜ್ಬುಲ್ಲಾ ರೀತಿ ಅಲ್ಲ. ಅವು ಮೂರರ ಹಿಂದೆ ಅದಿದ್ರೂ ಸಹ ಇನ್ಫ್ಯಾಕ್ಟ್ ಇರಾನ್ ನ ಸಾಮರ್ಥ್ಯ ಇದೆಯಲ್ಲ, ಅದರದ ಮಿಸೈಲ್ಸ್ ಅಂಡ್ ಡ್ರೋನ್ಸ್ ಅವು ಬಹಳ ಆಕ್ಚುಲಿ ಪರಿಣಾಮಕಾರಿಯಾದಂತವು. ಹೀಗಾಗಿ ಇರಾನ್ ವಿರುದ್ಧವಾಗಿ ಈ ಐರನ್ ಡೋಮ್ ಪೂರ್ಣವಾಗಿ ಅದು ತನ್ನ ಒಂದು ಇದನ್ನ ಕೆಲಸವನ್ನು ಅದು ಮಾಡಿಲ್ಲ ಅನ್ನೋದನ್ನ ನಾವು ನೋಡೇ ಇದ್ದೀವಿ. ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ. 21 ರಿಂದ 28 ಜನ
ಮರಣ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಜೆರೂಸಲೇಂನಲ್ಲಿರುವಂತ ಅಮೆರಿಕನ್ ಎಂಬೆಸಿಯ ಬಿಲ್ಡಿಂಗ್ಗೂ ಸಹ ಹಾನಿಯಾಗಿದೆ. ಹೀಗಾಗಿ ಇನ್ಫ್ಯಾಕ್ಟ್ ಐರನ್ ಡೋಮ್ ಇರಾನ್ ವಿರುದ್ಧ ಸಮರ್ಥವಾಗಿ ಕೆಲಸ ಮಾಡಿಲ್ಲ ಅಂತ ನಮಗೆ ಅದು ಗೊತ್ತಾಗ್ತಾ ಇದೆ. ಆಕ್ಚುಲಿ ಅಂದ್ರೆ ಇರಾನ್ ಪೂರ್ಣವಾಗಿ ದಾಳಿ ನಡೆಸಿದ್ರೆ, ಇನ್ಫ್ಯಾಕ್ಟ್ ಬೇರೆ ಇನ್ನೂ ಅಂತ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ, ಈವನ್ ಅಣ್ವಸ್ತ್ರ ಆದ್ರೆ ಅಥವಾ ಕ್ರೂಡ್ ನ್ಯೂಕ್ಲಿಯರ್ ವೆಪನ್ ದಾಳಿ ನಡೆಸಿದ್ರೆ ಅದು ಇಸ್ರೇಲ್ ಮೇಲೆ ಅದು ಖಂಡಿತದ ಪರಿಣಾಮ ಬೀರ್ತದೆ. ಐರನ್ ಡೋಮ್ ನಡೆಯೋಕ್ಕಾಗಲ್ಲ. ಹೀಗಾಗಿ ಅವರು ಐರನ್ ಬೀಮ್ ಬಗ್ಗೆ ವಿಚಾರ ಮಾಡ್ತಾ ಇದ್ರು 1 ವರ್ಷದ ಹಿಂದೆನೆ. ಇಲ್ಲಿವರೆಗೂ ಯಶಸ್ವಿ ಆಗಿಲ್ಲ ಅನ್ಸುತ್ತೆ. ಸೊ ಅಂದ್ರೆ ಇಸ್ರೇಲ್ ಐರನ್ ಡೋಮ್ ಬದಲು ಅದರ ಜೊತೆನಲ್ಲಿ ಐರನ್ ಬೀಮ್ ಇದೆಯಲ್ಲ, ಅದನ್ನ ಇನ್ನು ವೇಗವಾಗಿ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಕಾಗಿದೆ. ಐ ಥಿಂಕ್ ದಟ್ಸ್ ವಾಟ್ ದೇ ಆರ್ ಗೋಯಿಂಗ್ ಟು ಡು. ಫೈನ್. ಇದೀಗ ವೆಂಕಟೇಶ್ ನಾಯಕ್ ಅವರೇ, ಈಗ ನಾವು ಶಸ್ತ್ರಾಸ್ತ್ರಗಳ ಬಲಾಬಲ, ಸೈನಿಕರ ಬಲಾಬಲ, ಅವರಲ್ಲಿ ಅರ್ಧದಷ್ಟು ಸೈನಿಕರು ಇಸ್ರೇಲ್ ಬಳಿ ಇಲ್ಲ. ಇದರ ಆಧಾರದ ಮೇಲೆ ಇಸ್ರೇಲ್ನ ಬಲವನ್ನು ದೌರ್ಬಲ್ಯವನ್ನು ಅಳೆಯೋಕ್ಕಾಗುತ್ತಾ? ಇದನ್ನು ಮೀರಿದಂಥ ಶಕ್ತಿ ಇಸ್ರೇಲ್ಗೆ ಇದೆಯಾ ಅಂತ? ಈಗ ಆರ್ಮಿ ಸೈನಿಕರ ಸ್ಟ್ರೆಂತ್ ಅದು ಯಾವಾಗ ಕೆಲಸಕ್ಕೆ ಬರ್ತದಂದ್ರೆ ವೆನ್ ದೇರ್ ಇಸ್ ಅ ಲ್ಯಾಂಡ್ ವಾರ್. ಕರೆಕ್ಟ್. ಅವರು ಇಲ್ಲಿಗೆ ಬರೋದಿಲ್ಲ, ಇವರು ಅಲ್ಲಿಗೆ ಹೋಗೋದಿಲ್ಲ. ಸೊ ದ ಸೈನಿಕರ ಸ್ಟ್ರೆಂತು, ಟ್ಯಾಂಕ್ಸ್, ಆರ್ಟಿಲರಿ, ಈ ಶಾರ್ಟ್ ರೇಂಜ್ ಆರ್ಟಿಲರಿ ಇವನು ಬಿಟ್ಬಿಡ್ರಿ. ವಾಟ್ ಈಸ್ ಕ್ರುಷಲ್ ಏನಂತಂದರೆ ಏರ್ಕ್ರಾಫ್ಟ್ಸ್, ಮಿಸೈಲ್ಸ್, ಆಮೇಲೆ ಡ್ರೋನ್ಸ್. ಯಾಕಂದ್ರೆ ದೀಸ್ ಆರ್ ದ ಥಿಂಗ್ಸ್ ವಿತ್ ವಿಚ್ ಏನಪ್ಪ ಅಂದ್ರೆ 2 ಕಂಟ್ರೀಸ್ ಯೂಸ್ ಮಾಡಿ ಟು ಆ್ಯಂಡ್ ಫ್ರೋ ಇದೇನಂತಂದರೆ ಆ್ಯಕ್ಷನ್ ಆಗ್ತಾ ಇದೆ. ಆ್ಯಂಡ್ ಆ್ಯಕ್ಷನ್ ಈಕ್ವಲ್ ಆಗ್ತಾ ಇದೆ. ಯಾಕಂದರೆ ಇರಾನ್ ಕೊಟ್ಟಂಥ ಇದು ಅಟ್ಯಾಕ್, ಈಗ ಐರನ್ ಡೋಮ್ ಅಂತಂದ್ರೂ ಐರನ್ ಡೋಮ್ ಹ್ಯಾಸ್ ಗಾಟ್ ಇಟ್ಸ್ ಲಿಮಿಟೇಷನ್ಸ್. ಬರ್ತಕ್ಕಂಥ ಮಿಸೈಲ್ ಪವರ್ಫುಲ್ ಇದ್ದು, ಹೈ ಟೆಕ್ನಾಲಜಿ ಬೇಸ್ಡ್ ಇದ್ದು ಅಂತಂದರೆ ಇವನ್ ದೇ ವಿಲ್ ಪಿಯರ್ಸ್ ಐರನ್ ಡೋಮ್. ದಟ್ ಈಸ್ ಅದೇ ಕಾರಣ ಸಲುವಾಗಿ ಇವು ಒಂದು 20-25 ಇದು ಏನಂತಂದರೆ ಇದು ಬಿದ್ದಿದ್ದಾವೆ. ಸೀದರ್ ಡಿಸ್ಟ್ರಕ್ಷನ್. ಅಮೆರಿಕನ್ ಎಂಬಸಿ ಪಿನ್ ಪಾಯಿಂಟ್ ಆಗಿ ಟಾರ್ಗೆಟ್ ಮಾಡ್ಯಾರಂದ್ರೆ ಫ್ರಮ್ ವೇರ್ ದ ಮಿಸೈಲ್ ಹ್ಯಾಸ್ ಕಮ್, ಇಟ್ ಹ್ಯಾಸ್ ಕಮ್ ಫ್ರಮ್ 1600 ಕಿಲೋಮೀಟರ್ಸ್. ಟೆಕ್ನಾಲಜಿ ಇದೆ. ಓಕೆ. ಈ ಎರಡರಲ್ಲಿ ಟೆಕ್ನಾಲಜಿ, ಏರ್ಕ್ರಾಫ್ಟ್ಸ್, ಮಿಸೈಲ್ಸ್ ನೋಡೋಕೆ ಹೋಗ್ತಾರೆ, ಪ್ಯಾರಿಟಿ ಇದೆ. ಓಕೆ. ಪ್ಯಾರಿಟಿ ಅಂದರೆ 2 ಆಲ್ಮೋಸ್ಟ್ ಈಕ್ವಲ್ ಇದೆ. ಬಟ್ ಇವರಲ್ಲಿ ಇರ್ತಕ್ಕಂಥ ಇಂಟೆಲಿಜೆನ್ಸ್ ಏನಿದೆಯಲ್ಲ ಇಸ್ರೇಲ್ದಲ್ಲಿ, ಆ ಇಂಟೆಲಿಜೆನ್ಸು ಇರಾನ್ದಲ್ಲಿ ಲ್ಯಾಕಿಂಗ್ ಇದೆ. ಓಕೆ. ಸೊ ಅದು ಏನಂತಂದರೆ ಇಂಟೆಲಿಜೆನ್ಸಲ್ಲಿ ಇಸ್ರೇಲ್ ಇಸ್ ಮಚ್ ಹೆಡ್. ಓಕೆ. ಅದ್ರ ಸಲುವಾಗಿನೇ ಇವರೆಲ್ಲ ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಲಿ, ಸೀನಿಯರ್ ಮಿಲಿಟರಿ ಆಫೀಸರ್ಸ್ನ ಏನಾದರೂ ಇದು ಮಾಡಿದಾರಲ್ಲ, ಎಕ್ಸಾಕ್ಟ್ಲಿ ಯಾವ ಅಪಾರ್ಟ್ಮೆಂಟು ಯಾವ ರೂಮ್ದಲ್ಲಿ ಇದ್ದರು ಪಿನ್ ಪಾಯಿಂಟ್ ಅದೇ ರೂಮ್ದಲ್ಲಿ ಹಿಟ್ ಮಾಡಿದ್ದಾರೆ. ಓಕೆ. ಸೊ ದೇರ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇಸ್ ವೆರಿ ಗುಡ್. ಕರೆಕ್ಟ್. ಅದ್ರ ಸಲುವಾಗಿ ಈ ಗೋಲಾನ್ ಹೈಟ್ಸ್, ಸಿರಿಯಾದಲ್ಲಿ ಗೋಲಾನ್ ಹೈಟ್ಸ್ ಅದು ಕ್ಯಾಪ್ಚರ್ ಮಾಡೋದು ಇಟ್ ಇಸ್ ಬೇಸಿಕಲಿ ಬೈ ಇಂಟ್. ಓಕೆ. ನಾನು ಇದೀಗ ಪ್ರಹ್ಲಾದ್ ಸರ್ ನಮ್ಮ ಜಾಯ್ನ್ ಆಗಿದ್ದಾರೆ, DRDOದ ವಿಜ್ಞಾನಿ. ಸ್ವಾಗತ ಪ್ರಹ್ಲಾದ್ ಸರ್ ನಿಮಗೆ ಈ ಒಂದು ಡಿಬೇಟ್ಗೆ. ಪ್ರಹ್ಲಾದ್ ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ. ನಿಮ್ಮ ಕ್ವಶನ್ ಅರ್ಥವಾಗಿ ಕೇಳಿಸ್ತಿಲ್ಲ, ನಿಮ್ಮ ವಾಯ್ಸ್ ಕೇಳ್ತಾ ಇದೆ. ಫೈನ್ ಸರ್. ನನ್ನ ಕ್ವಶನ್ ಈಗ ಏನಂದರೆ, ಈಗ ನಾವು ವೆಪನ್ಗಳ ವಿಚಾರ ಅಂತ ಬಂದಾಗ, ವೆಪನ್ ವಿಚಾರ ಮಾತ್ರ ಅಂತ ಬಂದಾಗ ಇಸ್ರೇಲ್ ಸ್ಟ್ರಾಂಗ್ ಅನ್ಸುತ್ತಾ ನಿಮಗೆ, ಇರಾನ್ ಸ್ಟ್ರಾಂಗ್ ಅನ್ಸುತ್ತಾ ಅಂತ? ಕ್ವಶನ್ಗೆ ಅರ್ಥವಾಗ್ತಿಲ್ಲ, ಸಾರಿ. ವೆಪನ್ ವಿಚಾರ ಕ್ಲಿಯರ್ ಆಗಿ ಅರ್ಥವಾಗ್ತಿಲ್ಲ. ಶಸ್ತ್ರಾಸ್ತ್ರಗಳ ವಿಚಾರ ಅಂತ ಬಂದಾಗ ಇರಾನ್ ಸ್ಟ್ರಾಂಗ್ ಅನ್ಸುತ್ತಾ, ಇಸ್ರೇಲ್ ಸ್ಟ್ರಾಂಗ್ ಅನ್ಸುತ್ತಾ ಅಂತ? ಪ್ಲೀಸ್ ಸ್ವಲ್ಪ ನಿಧಾನವಾಗಿ ಹೇಳಿ, ಅರ್ಥವಾಗುತ್ತೆ. ಸರ್ ಮತ್ತೆ ಮಾತಾಡ್ತೀನಿ ನಾನು ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ. ಪ್ರೇಮಶೇಖರ ಸರ್, ಈಗ ಇಲ್ಲಿ ಒಂದು ಕಡೆ ಇರಾನ್ ಜೊತೆಗೆ ಇರಾನ್ಗೆ ಅಕ್ಕಿ ಕೊಟ್ಬಿಟ್ಟು ಭಾರತ ತೈಲವನ್ನು ಆಮದು ಮಾಡಿಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇತ್ತು. ಇರಾನ್ನೊಂದಿಗೆ ಭಾರತದ ಸಂಬಂಧ ಸೌಹಾರ್ದಯುತವಾಗಿದೆ. ನಮ್ಮ ತೈಲ ಸಂಗ್ರಹದ ವಿಚಾರಕ್ಕೆ ಬಂದಾಗ ದೊಡ್ಡ ಪಾಲು ಇರಾನ್ದೇ ಇದೆ ಅಂತ ನಾವು ಒಂದು ಕಡೆ ಮಾತಾಡ್ತೀವಿ. ಇಸ್ರೇಲ್ ಅಂತ ಬಂದಾಗ ಮೆಡಿಕಲ್ ಉಪಕರಣಗಳು, ಕೆಲವು ಶಸ್ತ್ರಾಸ್ತ್ರಗಳನ್ನು ನಾವು ಇಸ್ರೇಲಿಂದ ಆಮದು ಮಾಡ್ಕೊಳ್ತೀವಿ ಅಂತ ಇದೆ. ಬಟ್ ಇನ್ ಇಂಡಿಯಾ, ಒಂದು ಮುಸ್ಲಿಂ ರಾಷ್ಟ್ರಗಳು ಅಂತ ಬಂದಾಗ ಅಥವಾ ಇಸ್ರೇಲ್ ಅಂತ ಬಂದಾಗ ಭಾವನಾತ್ಮಕವಾಗಿ ಅನೇಕರ ಬೆಂಬಲ ಇಸ್ರೇಲ್ ಜೊತೆಗಿರುತ್ತೆ. ಬಟ್ ನಮಗೆ ಆದಾಯ, ದುಡ್ಡು, ಬೇರೆ ಬೇರೆ ಇತರ ಒಪ್ಪಂದಗಳು ಅಂತ ಬಂದಾಗ ಅರಬ್ ರಾಷ್ಟ್ರಗಳೊಂದಿಗೂ ಭಾರತ ಚೆನ್ನಾಗಿದೆ. ಇವತ್ತಿಂದ ಅಲ್ಲ, ಕಾಲಾನಂತರದಿಂದನೂ ಬಹಳ ಚೆನ್ನಾಗಿದೆ ನಮ್ಮದು. ಅದೇ ರೀತಿಯಲ್ಲಿ ಇರಾನ್ ಜೊತೆಗೂ ಚೆನ್ನಾಗಿದೆ. ಸೊ ಯಾರನ್ನು ಸಪೋರ್ಟ್ ಮಾಡಬೇಕು ನಾವು, ಯಾರು ಹಾಳಾದರೆ ನಾವು ಖುಷಿ ಪಡಬೇಕು ಅಂತ? ನಾವು ಖುಷಿ ಪಡೋ ವಿಷಯ ತಗೊಳ್ಳೋಣ ಆಮೇಲೆ. ಓಕೆ. ನಾವು ಆಕ್ಚುಲಿ ಈಗ ನಾವು ಯಾರನ್ನ ಸಪೋರ್ಟ್ ಮಾಡಬೇಕು ಅನ್ನೋದಾದ್ರೆ, ಆ ಯುದ್ಧ ಆಗ್ತಾ ಇದೆಯಲ್ಲ, ಅದು ಇನ್ಫ್ಯಾಕ್ಟ್ ಭಾರತದ ದೃಷ್ಟಿಯಿಂದ ನೋಡೋದಾದ್ರೆ ಆ ಯುದ್ಧ ಬೇಡವಾಗಿದೆ.
ನೀವೇ ಹೇಳಿದ ರೀತಿ ಇರಾನ್ ಜೊತೆಲಿ ನಮ್ದು ಆಯಿಲ್ ಇಂಪೋರ್ಟ್ ಇದೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಸೆಂಟ್ರಲ್ ಏಷ್ಯಾ ಮತ್ತೆ ಬಿಯಾಂಡ್ ದಟ್ ರಷ್ಯಾ ಸೆಂಟ್ ಪೀಟರ್ಸ್ಬರ್ಗ್ ವರೆಗೆ ಆ ಒಂದು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಇಕನಾಮಿಕ್ ಕಾರಿಡಾರ್ ಇದೆಯಲ್ಲ, ಅದಕ್ಕೋಸ್ಕರ ನಮಗೆ ಇರಾನ್ ಚಾಬಹಾರ್ ಬಂದರು ಬೇಕು. ಅಫ್ಘಾನಿಸ್ತಾನ, ಸೆಂಟ್ರಲ್ ಏಷ್ಯಾ ಅಂಡ್ ರಷ್ಯಾ ಕನೆಕ್ಷನ್ ಲ್ಯಾಂಡ್ ರೂಟ್ ಗೆ ನಮಗೆ ಅದು ಬೇಕೇ ಬೇಕು. ಇನ್ಫ್ಯಾಕ್ಟ್ ಆಯಿಲ್ ಗಿಂತನೂ ಸಹ ಇರಾನ್ ನಮಗೆ ಬೇಕಾಗಿರೋದು ಸೆಂಟ್ರಲ್ ಏಷ್ಯಾ ಜೊತೆ ಕನೆಕ್ಷನ್ ಗೋಸ್ಕರ. ಆಯಿಲ್ ಬೇರೆ ಕಡೆಯಿಂದ ತಗೋಬಹುದು, ನಾವು ತೊಂದರೆ ಇಲ್ಲ. ಒಂದು ಕೆಲವು ವರ್ಷಗಳ ಹಿಂದೆ ಇರಾನ್ ಇಂದ ನಾವು ಆಯಿಲ್ ತಗೋತಾನೆ ಇರಲಿಲ್ಲ ಅಮೆರಿಕನ್ ಸ್ಯಾಂಕ್ಷನ್ ಇಂದಾಗಿ. ಆದ್ರೆ ಅದು ಒಂದು ಕನೆಕ್ಷನ್ ದೃಷ್ಟಿಯಿಂದಾಗಿ ಇರಾನ್ ನಮಗೆ ಬೇಕೇ ಬೇಕಾಗ್ತದೆ ಆ ದೃಷ್ಟಿಯಿಂದ. ಆದ್ರೆ ಇಸ್ರೇಲ್ ನಮ್ಗೆ ಅದಕ್ಕಿಂತ ಹೆಚ್ಚಿನ ವಿಧದಲ್ಲಿ ಐ ಮೀನ್ ಡಿಪ್ಲೊಮ್ಯಾಟಿಕ್ ಸಪೋರ್ಟ್ ಆಗ್ಲಿ ಅಥವಾ ಇವನ್ ಆಕ್ಚುಲಿ ಮಿಲಿಟರಿ ಸಪೋರ್ಟ್ ಆಗ್ಲಿ, ಅದು ನಮ್ಗೆ ಅದನ್ನ ಬೇರೆ ಯಾರು ಕೊಡಲಾಗದ ಮಟ್ಟಿಗೆ ನಮ್ಗೆ ಇಸ್ರೇಲ್ ಕೊಡ್ತಾ ಇರೋದ್ರಿಂದ ಅದು ನಮ್ಗೆ ಮುಖ್ಯ ಆಗ್ತದೆ. ಇನ್ಫ್ಯಾಕ್ಟ್ ತೆಹರಾನ್ ನಲ್ಲಿ ರೆಜಿಮ್ ಚೇಂಜ್ ಆಗಿ ಈ ಒಂದು ಆಕ್ಚುಲಿ ಫಂಡಮೆಂಟಲಿಸ್ಟ್ ಗವರ್ನಮೆಂಟ್ ಹೋಗಿ ಮತ್ತೆ ಒಂದು ಲಿಬರಲ್ ಗವರ್ನಮೆಂಟ್ ಬಂದ್ರೆ ಖಂಡಿತ ಅದು ಇನ್ಫ್ಯಾಕ್ಟ್ ಜಗತ್ತಿಗೂ ಒಳ್ಳೇದಾಗ್ತದೆ, ಮತ್ತೆ ಇಂಡಿಯಾಗೂ ಸಹ ಆಗ ಡೈಲೆಮಾ ಇರೋದಿಲ್ಲ. ಇರಾನ್ ಮತ್ತೆ ಇಸ್ರೇಲ್ ಹಿಂದಿನ ಹಾಗೆ 79 ಮೊದಲು ಸೀಕ್ರೆಟ್ ಲವ್ ಅಫೇರ್ ಅಂತ ಶಾ ಹೇಳ್ತಾ ಇದ್ರಲ್ಲ, ಆ ಮಟ್ಟಕ್ಕೆ ಬಂದಾಗ ನಮಗೆ ಈ ಡೈಲೆಮಾ ಹೊರಟೋಗ್ಬಿಡ್ತದೆ. ಹೀಗೆ ನಾವು ಚೂಸ್ ಮಾಡ್ಕೋಬೇಕಾಗಿರುತ್ತೆ ಇರಾನ್ ನಲ್ಲಿ ಈಗಿನ ಸರ್ಕಾರವನ್ನ ಅಥವಾ ಬದಲಾಗಿ ಒಂದು ಲಿಬರಲ್ ಗವರ್ನಮೆಂಟ್ ಅನ್ನ ಅಂತ. ಇಸ್ರೇಲ್ ಆ ಕಡೆ ನಿಂತ್ಬಿಡೋಣ ಪೂರ್ತಿಯಾಗಿ, ನಾವು ಇರಾನ್ ನಲ್ಲೇ ಚೂಸ್ ಮಾಡ್ಕೋಬೇಕಾಗಿರೋದು ಒಂದು ಲಿಬರಲ್ ಗವರ್ನಮೆಂಟ್ ಅನ್ನ, ಈ ಗವರ್ನಮೆಂಟ್ ಅಲ್ಲ ಅಂತದೊಂದು ಬಂದ್ರೆ ಆಗ ನಮಗೆ ಇರಾನ್ ಅಥವಾ ಇಸ್ರೇಲ್ ಮಧ್ಯೆ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಸಂದರ್ಭ ಬರೋದೇ ಇಲ್ಲ. ಮತ್ತೆ ಧರ್ಮ ಅದೆಲ್ಲ ತಗೊಳ್ಳೋದು ಬೇಡ ಸದ್ಯಕ್ಕೆ. ಆಕ್ಚುಲಿ ಇಕನಾಮಿಕ್ ಇಶ್ಯೂ ಬಂದಾಗ ಮತ್ತೆ ಮಿಲಿಟರಿ ಇಶ್ಯೂ ಬಂದಾಗ ಧರ್ಮ ಹಿಂದಕ್ಕೆ ಹೋಗ್ತದೆ. ಓಕೆ.